ಭದ್ರತಾ ಲೋಪದ ಬಗ್ಗೆ ಒಪ್ಪಿಕೊಂಡ ಕೇಂದ್ರ ಸರ್ಕಾರ. ಸರ್ವಪಕ್ಷ ಸಭೆಯಲ್ಲಿ ಭದ್ರತಾ ಲೋಪವನ್ನು ಒಪ್ಪಿಕೊಂಡ ಕೇಂದ್ರ. ಸರ್ವಪಕ್ಷ ಸಭೆಯಲ್ಲಿ ರಾಜಕೀಯ ಪಕ್ಷಗಳ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಉಗ್ರರ ವಿರುದ್ಧದ ಹೋರಾಟದಲ್ಲಿ ಜೊತೆ ನಿಲ್ಲುವುದಾಗಿ ಬೆಂಬಲ ನೀಡಲಾಗಿದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ, ಕ್ರಮ ಕೈಗೊಳ್ಳಿ ಅಂತ ಆಗ್ರಹವನ್ನ ಮಾಡಲಾಗಿದೆ. ಈ ವೇಳೆ ಭದ್ರತಾ ಲೋಪದ ಬಗ್ಗೆ ಒಪ್ಪಿಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋದನ್ನು ಹೇಳಲಾಗ್ತಿದೆ. ಗುಪ್ತಚರ ಭದ್ರತಾ ಲೋಪವಾಗಿದೆ, ತಕ್ಕ ಪ್ರತಿಕಾರದ ಅಗತ್ಯ ಇದೆ. ಪ್ರತಿಕಾರದ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ಈ ಹೇಳಿಕೆಯನ್ನು ಕೊಟ್ಟಿರೋದು. ಈ ಭದ್ರತಾ ವೈಫಲ್ಯ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಅದನ್ನ ಕೇಂದ್ರ ಒಪ್ಕೊಳ್ಳುತ್ತಾ ಅನ್ನೋದೊಂದು ಪ್ರಶ್ನೆ ಇತ್ತು. ಈ ಸರ್ವಪಕ್ಷ ಸಭೆಗೇನಿತ್ತು, ಈ ಸರ್ವಪಕ್ಷ ಸಭೆಯಲ್ಲಿ ಒಪ್ಕೊಳ್ಳಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಭದ್ರತಾ ಲೋಪ ಒಪ್ಕೊಂಡಿದೆ ಅಂತ ವರದಿ ಹೇಳಲಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಸಂಬಂಧ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಭದ್ರತಾ ಲೋಪ ಆಗಿರೋದನ್ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತ ವರದಿಯಾಗಿದೆ. ಏನೂ ತಪ್ಪಾಗಿಲ್ಲದಿದ್ರೆ ನಾವಿಲ್ಲಿ ಯಾಕೆ ಸಭೆಯಲ್ಲಿ ಕುಳ್ಕೊಳ್ತಾ ಇದ್ವಿ? ಕೆಲವು ಕಡೆ ಲೋಪಗಳಾಗಿದೆ, ಅದನ್ನು ಕಂಡು ಹಿಡಿಬೇಕು ಅಂತ ಆಡಳಿತ ಪಕ್ಷದ ನಾಯಕರೊಬ್ಬರು ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಸಭೆಯಲ್ಲಿ ಭದ್ರತಾ ಶಿಷ್ಟಾಚಾರಗಳ ವೈಫಲ್ಯದ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಮಾಡಿದೆ. ಭದ್ರತಾ ಪಡೆಗಳು ಎಲ್ಲಿದ್ವು, ಕೇಂದ್ರ ಮೀಸಲು ಪೊಲೀಸ್ ಪಡೆ ಎಲ್ಲಿತ್ತು ಅಂತ ವಿಪಕ್ಷ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ದಾಳಿಯಾದ ಪಹಲ್ಗಾಮ್ನ ಬೈಜರನ್ ಸ್ಥಳವು ಸಾಂಪ್ರದಾಯಿಕವಾಗಿ ಅಮರನಾಥ ಯಾತ್ರೆಯ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ. ಆದರೆ ಬೈಜರನ್ ಪ್ರದೇಶವನ್ನು ತೆರೆಯುವಂಥ ಮೊದಲು ಸ್ಥಳೀಯ ಅಧಿಕಾರಿಗಳು ಭದ್ರತಾ ಸಂಸ್ಥೆಗಳಿಗೆ ಮಾಹಿತಿ ನೀಡಿಲ್ಲ. ಯಾಕೆ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿದೆ ಅನ್ನೋದನ್ನು ಒಪ್ಪಿಕೊಳ್ಳಲಾಗಿದೆ ಕೇಂದ್ರದಿಂದ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಈಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈಗ ಅಮರನಾಥ ಯಾತ್ರೆ ನಡೆಯುತ್ತೆ ಇದೇ ದಾರಿಯಲ್ಲಿ. ಹೀಗಿರಬೇಕಾದ್ರೆ ಭದ್ರತೆಯನ್ನು ಹೆಚ್ಚಿಸಬೇಕಾಗಿತ್ತು, ಭದ್ರತೆ ಇರಬೇಕಾಗಿತ್ತು. ಸ್ಥಳೀಯ ಪೊಲೀಸರಿಗೆ, ಸೇನಾ ಪಡೆಗೆ ಮಾಹಿತಿ ಇರಬೇಕಾಗಿತ್ತು. ಯಾಕೆ ಭದ್ರತೆ ಅನ್ನೋದು ಇರಲಿಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು. ಕೆಲವು ಲೋಪದೋಷಗಳಾಗಿದೆ. ಗುಪ್ತಚರ ಇಲಾಖೆ ಅಂತ ಇರುತ್ತೆ ಅಲ್ಲ, ಗುಪ್ತಚರ ಇಲಾಖೆಗೆ ಚಿಕ್ಕ ಚಿಕ್ಕ ಸೂಕ್ಷ್ಮತೆಗಳು ಕೂಡ ಮಾಹಿತಿ ಸಿಗುತ್ತೆ. ಅದಲ್ಲದೆ ಈ ಥರದೊಂದು ದಾಳಿ ಆಗುತ್ತೆ ಅನ್ನೋದನ್ನು ಪಾಕಿಂದ ಒಂದು ಹಿಂಟ್ ಕೂಡ ಸಿಕ್ಕಿತ್ತು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸೊ ಆ ಸುಳಿವು ಸಿಕ್ಕಿದ್ರೂ ಯಾಕೆ ಅಲರ್ಟ್ ಆಗಿರಲಿಲ್ಲ, ಭದ್ರತೆಯನ್ನು ಯಾಕೆ ಮಾಡಿರಲಿಲ್ಲ? ಈ ಪ್ರದೇಶವೇ ಆಗಿದೆ ಅಂದ ಮೇಲೆ ಇದು ಪ್ರವಾಸಿಗರ ತಾಣ ಮತ್ತು ಇಲ್ಲಿಗೆ ಸಲೀಸಾಗಿ